ಕರಾವಳಿಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಂಗಳೂರಿನ 4 ಪ್ರಮುಖ ಸ್ಥಳಗಳಲ್ಲಿ ಏಕಕಾಲಕ್ಕೆ 4 ಅತ್ಯಾಧುನಿಕ ಅದ್ಧೂರಿ ಸಭಾಭವನಗಳು ಲೋಕಾರ್ಪಣೆಗೊಳ್ಳಲಿದೆ ಎಂದು ಮಾಜಿ ಸಚಿವರು ಹಾಗೂ ಲ್ಯಾಂಡ್ಲಿಂಕ್ಸ್ ಗ್ರೂಪ್ಸ್ನ ಅಧ್ಯಕ್ಷರಾದ ಕೃಷ್ಣ ಜೆ ಪಾಲೆಮಾರ್ ಅವರು ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿ ನಡೆಸಿ ಈ ಬಗೆಗೆ ಮಾಹಿತಿ ನೀಡಿದರು. ಲ್ಯಾಂಡ್ಲಿಂಕ್ಸ್ ಸಂಸ್ಥೆಯ 45 ವರ್ಷಗಳ ಯಶಸ್ವಿ ಹಾದಿಯ ಸವಿನೆನಪಿಗಾಗಿ ಕರಾವಳಿ ಜನತೆಗೆ ಸಂದ ವಿಶಿಷ್ಟ ಕೊಡುಗೆ ಮಂಗಳೂರಿನ 4 ಕಡೆಗಳಲ್ಲಿ 4 ಅತ್ಯಾಧುನಿಕ ಸಭಾಂಗಣಗಳು ಉದ್ಘಾಟನೆಗೊಳ್ಳಲಿವೆ ಎಂದು ಪಾಲೆಮಾರ್ ಅವರು ತಿಳಿಸಿದರು. ಲ್ಯಾಂಡ್ಲಿಂಕ್ಸ್ ಸಂಸ್ಥೆ 45 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಕೊಟ್ಟಿತ್ತು. ಆದರೆ ಆ ನಿರಂತರವಾದ ಸೇವೆಯನ್ನು ಕೊಟ್ಟಾಗ ಅದರಲ್ಲಿ ಆ ಮಧ್ಯದಲ್ಲಿ ಬೇರೆ ಬೇರೆ ರಂಗದಲ್ಲಿ ನಮ್ಮ ಕೆಲಸ ಆಗ್ತಿತ್ತು. ಇವತ್ತು ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇರಲಿ, ಮತ್ತೆ ಬೇರೆ ಬೇರೆ ಇವತ್ತು ನಾವು ಹಾಲ್ಗಳು ಇವತ್ತು ಎಲ್ಲ ಕಡೆಯಲ್ಲಿ ರಂಗಮಂದಿರಕ್ಕೆ ಸಭಾಭವನಗಳು ಬೇಕು ಇಂಥದ್ದೆಲ್ಲ ಕೂಗುಗಳು ಬರ್ತೈತೆ. ಇದೆಲ್ಲ ಕಡೆಯಲ್ಲಿ ಶಾರ್ಟೇಜ್. ಮಂಗಳೂರಿನಲ್ಲಿ ಯಾರು ಸಭಾಭವನ ರಂಗಮಂದಿರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಲಾಭದ ದೃಷ್ಟಿಯಿಂದ ಅದು ಅಲ್ಲ ಅಂತ, ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ನಾವು ಏನು ಮಾಡಿದ್ದೇವೆ ಅಂದರೆ, ಇವತ್ತು ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇವತ್ತು ಇಂಥ ಒಂದು ಕಟ್ಟಡವನ್ನು ನೀವು ಈ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಹೇಳುವಂಥ ಒಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ನಿಟ್ಟಿನಲ್ಲಿ ನಾವು ಇವತ್ತಲ್ಲಿ ಸೇರಿದ್ದೇವೆ. ಅದರ ಜೊತೆಯಲ್ಲಿ ಅದಲ್ಲದೆ ನಾವು ನೇತ್ರಾವತಿ ಸಭಾಭವನ ಅಂತ ಹೇಳೋದು ಜಪೇನಮೊಗರು ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲಿ ಮಧ್ಯದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಗುರುವಾನ ಶ್ರೀ ದುರ್ಗಾ ಕ್ಷೇತ್ರದ ಮಧ್ಯದಲ್ಲಿ ನಿರ್ಮಾಣಗೊಂಡಿದೆ. ಅದು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಪಾಲೆಮಾರ್ ಫಾರ್ಮ್ಸ್ ಅಂತೇಳಿ ನಮ್ಮ ಕಾಟಿಪಳ್ಳದಲ್ಲಿ ನಮ್ಮದಾದಂಥ ತೋಟದಲ್ಲಿ ಅದನ್ನು ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಅದರ ಉಪಯೋಗ ಆಗಬೇಕು. ಕೇವಲ ತೋಟ ಕೃಷಿ ಅಂತ ಹೇಳಿದ ಕೂಡಲೇ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದರಿಂದ ನಮಗೆ ಪ್ರಯೋಜನ ಹೊರತು ಜನರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಇವತ್ತು ಸಾಮಾನ್ಯ ಜನರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಕೂಡ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇನ್ನೊಂದು ಪಾಲೆಮಾರ್ ಗಾರ್ಡನ್ ಅಂತದ್ದು. ಪಾಲೆಮಾರ್ ಗಾರ್ಡನ್ ಸಾಧಾರಣ ಸಾಮಾನ್ಯ ಜನರಿಗೆಲ್ಲ ಗೊತ್ತಿದೆ. ಇವತ್ತು ಮಾರ್ಗನ್ಸ್ ಗೇಟಲ್ಲಿ ಪಾಲೆಮಾರ್ ಗಾರ್ಡನ್ ಅಂತ ನಿರ್ಮಾಣ ಆಗಿದೆ. ಅದರಲ್ಲಿ ಕೂಡ ಇವತ್ತು ಜನರಿಗೆ ಬೇಕಂಥದ್ದು ಹಾಲು ಅಥವಾ ಒಳ್ಳೆಯ ಗಾರ್ಡನ್ ಇದೆ, ಅದು ಸಾಮಾನ್ಯ ಜನರಿಗೆ ಉಪಯೋಗ ಆಗ್ತದೆ ಹೇಳೋ ನಿಟ್ಟಿನಲ್ಲಿ ಅದನ್ನು ನಾವಿವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಪಾಲೆಮಾರ್ ಗಾರ್ಡನ್ ಮತ್ತು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಫಾರ್ಮ್, ನೇತ್ರಾವತಿ ಸಭಾಭವನ, ಈ 4 ಸಭಾಂಗಣಗಳನ್ನು ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ನಾಡ್ದು 23ನೇ ತಾರೀಕು ಇದೇ ಹಾಲ್ನಲ್ಲಿ ನಡೀಲಿಕ್ಕಿದೆ. ಕರಾವಳಿಯ ಹೆಮ್ಮೆಯ ಹಾಗೂ ಅತ್ಯಂತ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಸಂಸ್ಥೆಯಾದ ಲ್ಯಾಂಡ್ಲಿಂಕ್ಸ್ ಕರಾವಳಿ ಭಾಗದಲ್ಲಿ ಕಳೆದ 45 ವರ್ಷಗಳಿಂದ ತನ್ನ ಪ್ರಾಮಾಣಿಕ ಮತ್ತು ಯಶಸ್ವಿ ಉದ್ಯಮದ ಮೂಲಕ ಲಕ್ಷಾಂತರ ಜನರ ನಂಬಿಕೆಯನ್ನ ಗಳಿಸಿದೆ. ಈ ಸುದೀರ್ಘ ಯಶಸ್ವಿ ಹಾದಿಯ ಸವಿನೆನಪಿಗಾಗಿ ಸಂಸ್ಥೆಯು ಮಂಗಳೂರಿನ ಪ್ರಮುಖ 4 ಸ್ಥಳಗಳಲ್ಲಿ ಪ್ರಪ್ರಥಮ ಬಾರಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ನಾಡಿನ ಜನತೆಗೆ ಯೋಗ್ಯವಾದ 4 ಭವ್ಯ ಸಭಾಭವನಗಳನ್ನು ಏಕಕಾಲಕ್ಕೆ ಲೋಕಾರ್ಪಣೆ ಮಾಡುತ್ತಿದೆ. ಈ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಂಧ್ರಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಆಗಮಿಸಿ 4 ಸಭಾಂಗಣವನ್ನು ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಿದ್ದಾರೆ. ಈ 4 ಅದ್ಧೂರಿ ಪಾಲೆಮಾರ್ ಸಭಾಂಗಣ ಮಹಾಲೋಕಾರ್ಪಣಾ ಸಮಾರಂಭವು ಮೇ 23ರಂದು ಅತ್ಯಂತ ವೈಭವದಿಂದ ಜರುಗಲಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಮಂಗಳೂರಿನ ಮೇರಿ ಹಿಲ್ನಲ್ಲಿರುವ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಲಿದೆ ಎಂದು ಪಾಲೆಮಾರ್ ತಿಳಿಸಿದ್ದಾರೆ. ಸಮಾರಂಭದಲ್ಲಿ ಭಾರತ ಸರ್ಕಾರದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ, ಮಂಗಳೂರು ನಗರ ಉತ್ತರ ಕ್ಷೇತ್ರದ ಶಾಸಕ ಡಾ ವೈ ಬಾರಶೆಟ್ಟಿ, ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕರಾದ ಉಮಾನಾಥ್ ಕೋಟ್ಯಾನ್, ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಸಾ ಸೇರಿದಂತೆ ಕರಾವಳಿ ಹಾಗೂ ರಾಜ್ಯ ಮಟ್ಟದ ಹಲವಾರು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಕೃಷ್ಣ ಜೆ ಪಾಲೆಮಾರ್ ಅವರು ಮಾಹಿತಿ ನೀಡಿದರು.
ಪಾಲಿಮರ್ ಕನ್ವೆನ್ಷನ್ ಸೆಂಟರ್ ಮೇರ್ ಹಿಲ್ ಮಂಗಳೂರು, ಪಾಲಿಮರ್ ಗಾರ್ಡನ್ ಮಾರ್ಗನ್ಸ್ ಗೇಟ್, ಪಾಲಿಮರ್ ಫಾರ್ಮ್ಸ್ ಸುರತ್ಕಲ್, ನೇತ್ರಾವತಿ ಸಭಾಭವನ, ಕಡೇಕರ್ ಜಪ್ಪಿನಮೊಗರುವಿನಲ್ಲಿ ಸುಸಜ್ಜಿತ ರೀತಿಯಲ್ಲಿ ನಿರ್ಮಾಣಗೊಂಡಿದೆ. ಕಾರ್ಪೊರೇಟ್ ಶೈಲಿಯ ಅದ್ಧೂರಿ ಈವೆಂಟ್ಗಳಿಂದ ಹಿಡಿದು ಜನಸಾಮಾನ್ಯರ ಸಣ್ಣ ಬಜೆಟ್ನ ಕಾರ್ಯಕ್ರಮಗಳವರೆಗೆ ಪ್ರತಿಯೊಬ್ಬರ ಆರ್ಥಿಕ ಶಕ್ತಿಗೆ ತಕ್ಕಂತೆ ಇಲ್ಲಿ ಸಭಾಂಗಣಗಳು ಲಭ್ಯವಿದೆ. ಎಲ್ಲ ವರ್ಗದ ಜನರಿಗೂ ಕೈಗೆಟುಕುವ ದರದ ಸಭಾಂಗಣಗಳನ್ನು ಇಲ್ಲಿ ರೂಪಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ವಿಕಾಸ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳಾದ ಜೆಕೆ ರಾವ್, ಕೊರಗಪ್ಪ, ಸೂರಜ್ ಕುಮಾರ್ ಕಲ್ಯಾ, ಜೆ ಸಂತೋಷ್ ಕುಮಾರ್, ಲ್ಯಾಂಡ್ಲಿಂಕ್ಸ್ನ ಉಪಾಧ್ಯಕ್ಷರಾದ ಪ್ರದೀಪ್ ಪಾಲೆಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.